ಇವತ್ತು GOV ಕಾರ್ಯಕ್ರಮಕ್ಕೆ ನಮ್ಮ DG ಆದ ಸತೀಶ್ ಮಾಧವ್ ಸರ್ ಆಗಮಿಸಿದ್ದಾರೆ. ಅದೇ ರೀತಿ ಸುನೀತಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ರೋಟರಿ DS ಇಮ್ದಾರ್ ಅವರು ಸಹ ಆಗಮಿಸಿದ್ದಾರೆ. ಮತ್ತು ಜಡ್ಜಿ ಆದ ರಾಜ್ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ. ಮತ್ತು ನಮ್ಮ ಕ್ಲಬ್ಬಿನ AG ಪ್ರಸನ್ನ ಕುಮಾರ್ ಅವರು ಸಹ ಆಗಮಿಸಿದ್ದಾರೆ. ಅರ್ನಿ ಮೇಡಮ್ ಅವರು ಸಹ ಆಗಮಿಸಿದ್ದಾರೆ. ಮತ್ತು ನಮ್ಮ ರೋಟರಿಯ ಕಾರ್ಯದರ್ಶಿಯಾದ ಶ್ರೀನಿವಾಸ್ ರೆಡ್ಡಿ ಅವರು ಆಗಮಿಸಿದ್ದಾರೆ. ಮತ್ತು ಎಲ್ಲ ನಮ್ಮ ರೋಟರಿ ಸದಸ್ಯರು ಮುಳಬಾಲ್ ರೋಟರಿ ಸೆಂಟ್ರಲಿಂದ ಎಲ್ಲರೂ ಆಗಮಿಸಿದ್ದಾರೆ. ಮತ್ತು ನಮ್ಮ ರೋಟರಿ ಸದಸ್ಯರ ಫ್ಯಾಮಿಲಿಯವರು ಆಗಮಿಸಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ ಇವತ್ತು ಈ ಒಂದು GO ಅಂತ ಒಂದು ಕಾರ್ಯಕ್ರಮದಲ್ಲಿ ಒಂದು ನಮ್ಮ DG ಸತೀಶ್ ಮಾಧವ್ ಅವರ ಒಂದು ಸಮ್ಮುಖದಲ್ಲಿ ಒಂದು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ರೋಟರಿಯಲ್ಲಿ ಯಾವ ಸೇವೆಗಳನ್ನು ಮಾಡಿದ್ದೀವಿ ಅಂತ ಒಂದು ಗುರುತಿಸ್ಬೇಕಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ. ಏನು ಮೊದಲನೇದಾಗಿ ಒಂದು ಹಸುಗಳನ್ನು ಕೊಡುಗೆಯನ್ನು ಕೊಡುವಂಥ ರೈತರಿಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿ ಸೈಕಲ್ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು 1.5 ಕೋಟಿಯಲ್ಲಿ ಒಂದು ಶಾಲೆಯನ್ನು ನಿಂಗ್ಲಿ ಅಲ್ಲಿ ನಮ್ಮ ರೋಟರಿ ಮತ್ತು CSR ಅದರಿಂದ ಆಯಿತು. ಅದೇ ರೀತಿ ತೆಂಗಿನ ಗಿಡಗಳ ವಿತರಣೆ ಕಾರ್ಯಕ್ರಮ ಆಗಲಿ. ಮತ್ತು ನೇತ್ರದಾನ, ನಮ್ಮ ರೋಟರಿ ಸದಸ್ಯರ ತಂದೆ ನೇತ್ರದಾನ ಸಹ ಮಾಡಿದ್ದಾರೆ. ಅದು ನಮ್ಮ ಅರುಣ್ ಕುಮಾರ್ ಅವರ ತಂದೆ ನೇತ್ರದಾನ ಕೂಡ ಮಾಡಿದ್ದಾರೆ. ಅದು ನಮ್ಮ ರೋಟರಿ ಸದಸ್ಯರಾಗಿದ್ದಕ್ಕೆ ಒಂದು ಗೌರವವಿತ್ತು. ಅದಕ್ಕೆ ಅದೇ ರೀತಿ ಶಾಲಾ ಮಕ್ಕಳನ್ನು ಪ್ರವಾಸಕ್ಕೆ ಕಳಿಸಿದ್ದೀವಿ. ವಿದ್ಯಾರ್ಥಿಗಳಿಗೆ ಸ್ಕೂಲ್ ಪ್ರೈಸಲ್ಲಿ ಕೂಡ ಕೊಟ್ಟಿದ್ದೀವಿ. ನಮ್ಮ ರೋಟರಿಯಿಂದ ಗುರುತಿಸ್ಕೊಂಡು ಎಲ್ಲ ಶಾಲೆಗಳಿಗೆ ಹೋಗೋದು ಏನೋ ಒಂದು ಮಾಡೋದಂತ ಮಾಡ್ತಾ ಇದ್ದೀವಿ. ಅದೇ ರೀತಿ ವಿದ್ಯಾರ್ಥಿಗಳ ಲೇಖನಿ ಸಾಮಗ್ರಿಗಳನ್ನು ಸಹ ವಿತರಣೆ ಮಾಡಿದ್ದೀವಿ. ವೀಲ್ ಚೇರ್ ಕೊಟ್ಟಿದ್ದೀವಿ. ಅದೇ ರೀತಿ ತಿರುಪತಿಗೆ ಅನ್ನದಾನ ಭಕ್ತಾದಿಗಳು ಲಕ್ಷಾದ ಭಕ್ತಾದಿಗಳು ಬರ್ತಾರೆ. ಇಲ್ಲಿಂದ ತರಕಾರಿಯನ್ನು ಸಹ ಇಲ್ಲಿಂದ ಕಳಿಸಿದ್ದೀವಿ. ಮತ್ತು 15 ದಿನಗಳ ಒಂದು ಪ್ರವಾಸ ನಮ್ಮ ರೋಟರಿ ಸದಸ್ಯರು ಹೋಗಿದ್ದು ಕುಂಭಮೇಳ ತ್ರಿವೇಣಿ ಸಂಗಮ. ಮತ್ತು ರೋಟರಿ ಸದಸ್ಯರು ಟೂರು ಹೋಗಿದ್ದೀವಿ. ಆಮೇಲೆ ಹೆಲ್ತ್ ಕ್ಯಾಂಪ್ ಎಲ್ಲ ಪಂಚಾಯತಿಗಳ ರೈತರು ಬಡವರು ಇರ್ತಾರೆ ಅಂತೇಳಿ ಪಂಚಾಯತಿ ಹಳ್ಳಿಗಳಲ್ಲಿ ಜಾಸ್ತಿ ಮಾಡಿದ್ದೀವಿ, ಒಳ್ಳೆಯದಾಗತ್ತೆ ಅಂತ. ಅದಕ್ಕೆ ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದವರಿಗೆ ಹೆಲ್ಮೆಟು ಸಹ ಒಂದು ಕೊಟ್ಟಿದ್ದೀವಿ. ಅವರು ನಮಗೆ ಒಂದು ಬ್ಲಡ್ ಕೊಡುವಾಗ ಅವ್ರ ಪ್ರಾಣನೂ ನಾವು ನೋಡ್ಬೇಕಂತೇಳಿ 4 ಜನಕ್ಕೆ ಪ್ರಾಣ ಕೊಟ್ಟಂತ ನಮ್ಮ ಬ್ಲಡ್ ಡೋನರ್ಗೆ ನಾವು ನಮ್ಮ ರೋಟರಿಯಿಂದ ಒಂದು ಹೆಲ್ಮೆಟನ್ನು ಕೂಡ ಸಹ ಕೊಟ್ಟಿದ್ದೀವಿ. ಅದೇ ರೀತಿ ಕ್ಯಾನ್ಸರ್ ಪೇಷಂಟ್ಗೆ ಆರ್ಥಿಕ ಸಹಾಯನೂ ಮಾಡಿದ್ದೀವಿ ನಮ್ಮ ರೋಟರಿ ಕ್ಲಬ್ಬಿಂದ. ಮತ್ತು ದೇವಸ್ಥಾನಕ್ಕೂ ಹಳ್ಳಿಗಳಲ್ಲಿ ದೇವಸ್ಥಾನ ಇಲ್ಲ ಅಂತೆಲ್ಲ ಆರ್ಥಿಕ ಸಹಾಯ ಮಾಡಿ ದೇವಸ್ಥಾನ ಕಟ್ಟಿ ಎಲ್ಲರೂ ಚೆನ್ನಾಗಿರ್ಬೇಕಂತ ಅದು ಸಹ ಮಾಡಿದ್ದೀವಿ. ಶಾಲಾ ಮಕ್ಕಳಿಗೆ ಫೀಸು ಸಹ ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಿ. ಮತ್ತು ಮುಳಬಾಲ್ ಫುಡ್ ಬ್ಯಾಂಕ್ ಜೊತೆ ಕೊಡಿ, ಅವರ ಒಂದು ಹಸುದಲ್ಲಿದ್ದಾಗ ನಾವು ಕೂಡ ಒಂದು ಜೊತೆಯಲ್ಲಿ ಹೋಗಿ ಅವರಿಗೆ ಒಂದು ಫುಡ್ ಕೊಡುವಂತಹ ಸಹಾಯವನ್ನು ಮಾಡಿದ್ದೀವಿ ಜೊತೆಯಲ್ಲಿದ್ದೆ. ಮಳೆಯಿಂದ ಮನೆಗಳಿಗೆ ಇದಾಗಿದ್ದಾಗ ನೆರವು ಸಹಾಯ ಮಾಡಿದ್ದೀವಿ. ಮಳೆಯಿಂದ ಇದಾದಾಗ ಅವ್ರಿಗೂ ಸಹ ಮಾಡಿದ್ವಿ, ಆರ್ಥಿಕ ಸಹಾಯ ಮಾಡಿದ್ದೀವಿ. ಮತ್ತು ಹಾಲು ಡೈರಿಯಲ್ಲಿ ರೈತರಿಗೆ ಕ್ಯಾನನ್ನು ವಿತರಣೆ ಮಾಡಿದ್ದೀವಿ. ಮತ್ತು ರೈತರಿಗೆ ಸನ್ಮಾನ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದೀವಿ. ಮೂರ್ಛರೋಗ ತಪಾಸಣೆ ಅಂತ ಮೊನ್ನೆ ನಮ್ಮ ಇದರಲ್ಲೇ ಒಂದು ಮಾಡಿದಾಗ ನಮ್ಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂತು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಏನು ಅಂತಲ್ಲ, ನಾವು ಕರೆಸಿ ನಾವು ಇದು ಮಾಡಿದಾಗ ಅವ್ರಿಗೆಲ್ಲರಿಗೂ ಗೊತ್ತಾಗಿ ಅವ್ರಿಗೆ ಆಲ್ರೆಡಿ ಒಂದು 8 ಲಕ್ಷ ಒಂದು ಆಪರೇಷನ್ ಕೂಡ ಸಹ ಹಾಸ್ಪಿಟಲಲ್ಲಿ ಫ್ರೀಯಾಗಿ ಆಗಿದೆ. ಮತ್ತು 8 ಪೇಷಂಟ್ಗಳಿಗೆ ಒಳ್ಳೆ ಅವ್ನಿಗೆ ಮೆಡಿಸಿನ್ ಯಾವ ಥರ ತಗೋಬೇಕು ಅಂತೇಳಿ ಅವರೇ ಕೊಡ್ತೀವಿ ಅಂತೇಳಿ ಕೊಡ್ತಾ ಇದ್ದಾರೆ. ಅದು ಒಳ್ಳೆ ಇದಾಯಿತು. ಮತ್ತು ಮತ್ತು ದೇವಸ್ಥಾನಕ್ಕೆ ಸುಮಾರು 5,000 ಭಕ್ತಾದಿಗಳಿಗೆ ವಾಟರ್ ಬಾಟ್ಲು, ಬಿಸ್ಕೆಟ್ಟು, ಅವ್ರಿಗೆ ಬೇಕಾದಂಥ ಒಂದು ಫುಡ್ ಇದರಲ್ಲಿ ನಾವು ಕಳಿಸಿದ್ದೀವಿ. 5,000 ಭಕ್ತಾದಿಗಳಿಗೆ ಕಳಿಸಿದ್ದೀವಿ. ಮತ್ತು
ಇನ್ನ ಅನೇಕ ಕಾರ್ಯಕ್ರಮಗಳು ಮಾಡಬೇಕು. ಇವಾಗ ಮಾಡಿರುವಂಥ ಕಾರ್ಯಕ್ರಮ ಹೆಲ್ತ್ ಕ್ಯಾಂಪ್ ಆಗಲಿ, ಒಂದು ತೆಂಗಿನ ಗಿಡ ಆಗಲಿ, ಮತ್ತು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೇನಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ಅದಕ್ಕೆ ನಮ್ಮ ರೋಟರಿ ಸದಸ್ಯರು ನಮ್ಮ ಜೊತೆಯಲ್ಲಿದ್ದು ನಮ್ಗೆ ಎಲ್ಲ ಸಹಾಯ ಮಾಡಿ ನಮ್ಮ ಮುಂದೆ ಇದ್ದು ಅವ್ರು ಮಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಂದನೇ ನಾನು ಇಷ್ಟು ಕಾರ್ಯಕ್ರಮ ಮಾಡಬೇಕಂದ್ರೆ, ನಾನು ಇವತ್ತು ಇಷ್ಟು ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮ ರೋಟರಿ ಸದಸ್ಯರು ನಮ್ಮ ಜೊತೆಯಲ್ಲಿದ್ದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಮಾಡೋಣ ಅಂತೇಳಿ ಮುಂದೆ ಬಂದು ಮಾಡೋದಕ್ಕೆ ನಾವು ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದೇ ಇಷ್ಟು ಕಾರ್ಯಕ್ರಮ ಮಾಡ್ತಾ ಇದೀವಿ. ಇವತ್ತು ನಾವು ಒಂದು ಹೇಳ್ಬೇಕಂದ್ರೆ ಸರ್, ಇವತ್ತು ಒಂದು ಈ ಬಿಲ್ಡಿಂಗ್ ಕೂಡ 1.5 ಕೋಟಿ ಬೆಲೆ ಇವತ್ತು 1.5 ಕೋಟಿ. ಅದು ನಮ್ದೇ ರೋಟರಿ ಬಿಲ್ಡಿಂಗ್ ಅದೇ, ಯಾರ ಹತ್ರ ನಾವು ಬಾಡಿಗೆ ಇಲ್ಲ, ಯಾರ ಹತ್ರ ಅಂತಿಲ್ಲ. ಇಲ್ಲಿ ನಾವು ಇದ್ದೇವೆ. ಅದಕ್ಕೆ ಫೌಂಡರ್ಸ್ ಹಾಕಿದವರು ಎಲ್ಲರೂ ನಮ್ಮ ಕಳೇನೆ ನಾಗರಾಜನ್ ಅವರು, BS ರಮೇಶ್ ಅವರು, ಮತ್ತು ರವೀಂದ್ರ ಸರ್ ಅವರು, ಮತ್ತು ಅನೇಕ ಇನ್ನ ಸುದರ್ಶನ್ ಸರ್ ಅವರು, ಎಲ್ಲರೂ ಅನೇಕ ಹಿರಿಯರು ಸದಸ್ಯರಿಂದ ಇವತ್ತು 1.5 ಕೋಟಿ ಬಿಲ್ಡಿಂಗು ನಮ್ಮ ಮುಳಬಾಲ್ ತಾಲೂಕಲ್ಲಿ ರೋಟರಿ ಭವನ ಇದೆ. ಅಂದ್ರೆ ಇವತ್ತು ನಾವು ಅಲ್ಲಿ ಬಂದು ಯಾರಿಗೆ ಬಾಡಿಗೆ ಇಲ್ದಿರ ಏನೋ ಇದಿಲ್ದಿರ ನಾವು ಇವತ್ತು ಬಿಲ್ಡಿಂಗ್ ಅಲ್ಲಿ ನಮ್ಮ ಸ್ವಂತ ಬಿಲ್ಡಿಂಗ್ ಅಲ್ಲಿ ನಾವು ಇದ್ದೀವಿ, ನಮ್ಮ ಸ್ವಂತ ಮನೆಯಲ್ಲಿ ಇದ್ದೀವಿ. ನಮ್ಮ ಸ್ವಂತ ಮನೆಯಲ್ಲಿದ್ರೆ ಯಾವುದೇ ಒಂದು ಖರ್ಚಿಲ್ಲ ಅಂತ ಇವತ್ತು ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಇದು ಮಾಡಿಸಿ ನಾವು ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ. ಇನ್ನ ನಮ್ಮ ರೋಟರಿಯನ್ನ ಇವತ್ತು ತಾಲೂಕಲ್ಲಿ ಒಂದು ರೋಟರಿ ಅಂದ್ರೂ ಒಂದು ಇದಾಗ್ಬಿಟ್ಟಿದೆ. ನಮ್ಗೆ ಒಂದು ರೋಟರಿ ಅಂದ್ರೆ ಏನು ಅಂತ ನಮ್ಮ ರೈತರಿಂದ ಮತ್ತು ಬಡವರಿಗೆ ನಮ್ಗೆ ಈ ತರ ಬೇಕು ಆ ತರವನ್ನು ಕೇಳ್ತಾ ಇದಾರೆ. ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತಾನೆ ಇದ್ದೀವಿ. ನಮ್ಮ ಸದಸ್ಯರು ಸಹ ನಮ್ಮ ಕೈಯಲ್ಲಿ ಜೋಡಿಸಲಿ, ನಾವು ನಮ್ಮಿಂದ ಆರ್ಥಿಕ ಸಹಾಯ ಕೊಡ್ತೀವಿ. ಏನೋ ಅಷ್ಟು ಒಂದು 50,000 ಅಂದ್ರೆ 10,000 ಕೊಟ್ಟರೆ ಅವ್ರಿಗೊಂದು ಹೋಗುವಂತ ಮಾಡುವಂತ ಒಂದು ಇದಾಗುತ್ತೆ. ಆರೋಗ್ಯ ಆಗಲಿ, ವಿದ್ಯಾಭ್ಯಾಸಕ್ಕಾಗ್ಲಿ ಎಲ್ಲದಕ್ಕೂ ನಾವು ಸ್ಪಂದಿಸಿ, ಎಲ್ಲರ ಸದಸ್ಯರು ನಮ್ಮ ಜೊತೆಲಿ ಹೋಗಿ ಸ್ಪಂದಿಸ್ತಾ ಇದ್ದಾರೆ. ನಾವು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದೇ ತರ ಮಾಡ್ತೇವೆ. ಅದೇ ರೀತಿ ನಮ್ಮ ಮುಂದೆ ಬರುವ ಅಧ್ಯಕ್ಷರು ಕೂಡ ಸಹ ನಾವೆಲ್ಲರೂ ಹಿಂಗೆ ಜೊತೆಲಿದ್ದಿ ಅವ್ರು ಕೂಡ ಇಂತ ಇದೆ, ನಾವು ಹಿಂದೆ ಹೋಗಿ ಒಂದು ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ನಾವು ಜೊತೆಲಿರ್ತೀವಿ. ಯಾಕಂದ್ರೆ ಇವತ್ತು ನಾವು ಮಾಡಿ ನಮ್ಮ ಪೀಡೆ ಆಗೋಗಿದೆ ಅಂತಲ್ಲ, ಇನ್ನು ಬರೋರು ಕೂಡ ಸಹ ಒಂದು ಇಯರ್ಗೂ ರೋಟರಿ ಅಂತ ಬೆಳೀತಾ ಹೋಗ್ತಾ ಇದೆ. ಇವತ್ತು ನಮ್ಮ ರೋಟರಿ ಅಂದ್ರೆ ಇವತ್ತು ಟೋಟಲ್ ತಾಲೂಕಲ್ಲಿ ಅಲ್ಲಿ ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ಗೊತ್ತು ಇವತ್ತು ರೋಟರಿ ಅಂದ್ರೆ ಆ ತರ ಒಂದು ಇಂಪ್ರೂವ್ಮೆಂಟ್ ಆಗಿದೆ. ಒಳ್ಳೆ ಒಂದು ಹೆಸರು ಬಂದಿದೆ ನಮ್ಮ ಮುಳಬಾಲ್ಗೆ. ಅದು ನಮ್ಮ ಜಡ್ಜ್ ಅವರು ಮತ್ತು ಡಿಸ್ಟ್ರಿಕ್ಟ್ ಗವರ್ನರ್ ಅವರೆಲ್ಲ ಒಳ್ಳೆ ಒಂದು ಇದು ಕೊಡ್ತಾರೆ. ಅಂದ್ರೆ ನಾವು ಇನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಕಾರ್ಯಕ್ರಮಗಳು ಮಾಡಿ ಒಳ್ಳೆ ಹೆಸರು ತರ್ಕೊಂಬರೋಣ ಅಂತೇಳಿ ಈ ಒಂದು 4 ಮಾತು ಮಾತಾಡ್ಕೊಂಡು ಎಲ್ಲರಿಗೂ ನಮಸ್ಕರಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ರೋಟರಿ.